ಅಮ್ಮ ತಡೆ ತಡೆ ಅಕೃತ್ಯಮಿದಮಿಂ ದುಡುಕದಿರು ತಾಯೇ ತಡೆ ತಡೆ ಅಕೃತ್ಯಮಿದಮಿಂ ದುಡುಕದಿರು ತಾಯೇ ಸೊಗಳಿದಿಂದಿರ್ಪ ರಾಮ ಅಮ್ಮ ಕೆಡುಕ ದಶಾನನ ಶಿರ ಮುರಿದಿಡುತ್ತಂ ಕೆಡುಕ ದಶಾನನ ಶಿರ ಮುರಿದಿಡುತ್ತಂ ಕ್ಷಿಪ್ರದಳು ಬಂದು ಲಕ್ಷ್ಮಣ ಸಹಿತ ಆ ಕ್ಷೇಮದಿಂದ ಇಹರುತ್ತಾಯೆ ರಾಮರ ವಿಪುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರುತ್ತಾಯೆ ರಾಮರ ವಿಪುಲ ಸೋಮ ಪ್ರತಾಪ ಕ್ಷೀರಾಬ್ದಿಯಳು ಪವಡಿಸಿರ್ಪ ಕ್ಷೀರಾಬ್ದಿಯಳು ಪವಡಿಸಿರ್ಪ ದೇವತೆಗಳ ಕಮಲ ಕಾಯ್ದ ದೇವತೆಗಳ ಭಿನ್ನಪವನ್ನು ಕಾಯ್ದ ಭೂಮಿ ಭಾರವ ಪೊರವೆನೆನುತ ಭೂಮಿ ಭಾರವ ಪೊರವೆನೆನುತ ವೇದದ ಶರಣ ಸುಖನುತ ಕ್ಷೇಮದಿಂದ ಇಯರುತ್ತಾಯೆ ರಾಮರ ವಿಪುಲ ಕ್ಷೋಮ ಪ್ರತಾಪ ಕ್ಷೇಮದಿಂದ ಇಯರುತ್ತಾಯೆ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನ ಒಡೆಯನಾದ ಸುಗ್ರೀವ ರಾಜನ ಜೊತೆ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಯಾವುದೇ ಅದ್ಭುತ ಕಪಿಯಾದರೂ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ. ಸ್ವಪ್ನದಲ್ಲಿ ಕಪಿಗಳು ಕಾಣುವುದು ಅಮಂಗಲಕರವೆಂದು ನುಡಿಯುವರು. ರಾಮಚಂದ್ರ ರಾಮಚಂದ್ರ ನಿಮಗೆ ಯಾವ ಅಮಂಗಲವೂ ಆಗದಿರಲಿ. ಕುಂದನೆಣಿಸದಿರಿಂದು ನಾರಗು ನಂದನನ ಕಡೆಯಿಂದ ಕುಂದನೆಣಿಸದಿರಿಂದು ನಾರಗು ನಂದನನ ಕಡೆಯಿಂದ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂದಾರ ಕುಸುಮಾನ್ವಿತೆ ಸಂದೇಹ ಬಿಡು ಮಾತೆ. ದೇವಿ ನಿಮ್ಮಯ್ಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ.
ರಾಜ್ಯಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ವಾಯುಪುತ್ರನೆಂತಲೂ ಕರೆಯುವರು. ಅಮ್ಮ, ಆ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದರೆ ನಿಜಾಂಶವನ್ನು ತಿಳಿಸಿ. ನಿಮ್ಮೊಡನೆ ಕೆಲವು ನಿಜಾಂಶವನ್ನು ತಿಳಿಸಬೇಕಾಗಿದೆ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಇರಲಿ, ವಿಚಾರಿಸುವೆನು. ಅಯ್ಯ, ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯೂ ನಾನು. ಧನ್ಯೋಸ್ಮಿ, ಧನ್ಯೋಸ್ಮಿ. ಸಾರೆ ಚಾರೆ ಧೀರ ನಮೋಸ್ತುತೆ, ಸಾರೆ ಚಾರೆ ಧೀರ ನಮೋಸ್ತುತೆ, ಧೀರಜ ಪರಿಪೂತೆ ಭುಜಾತೆ ಶಿರ में ಪರಿಪಾಹಿ ಭೂದೇವಿ, ಶಿರ में ಪರಿಪಾಹಿ. ಧನ್ಯೋಸ್ಮಿ, ಧನ್ಯೋಸ್ಮಿ. ನನ್ನ ದೂತತ್ವವೂ ಸಾರ್ಥಕವಾಯಿತು, ನನ್ನ ಜನ್ಮವೂ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ನೀನೋ ವಾನರರು, ರಾಮ ಲಕ್ಷ್ಮಣರು ನರರು, ನಿಮ್ಮಿರುವರ ಸಖ್ಯವಾದ ಬಗೆಯಾದರೂ ಹೇಗೆ? ಪೂರ್ಣ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ಆಗಲಮ್ಮ, ಆಗಲಮ್ಮ. ಶ್ರೀರಾಮ ರಘುರಾಮ ಕಲ್ಯಾಣ ಗುಣಧಾಮ, ಕೌಸಲ್ಯ ಚಿದ್ರಾಮ ದೇದಿತ್ಯ ರಘುರಾಮ, ಕೌಸಲ್ಯ ಚಿದ್ರಾಮ ದೇದಿತ್ಯ ರಘುರಾಮ ರಾಮ 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 ರಾಮ. ದಶರಥ ಕೃಪಾಲಂಗೆ ಹಿರಿತನು ಜತಾನಾಗೆ, ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತಾನಾಗಿ. ಅಮ್ಮ, ಅನುಜ ಲಕ್ಷ್ಮಣರೊಡಗೂಡಿ ಕಾನನಕ್ಕೆ ಐತಂದು ಅನುಜ ಲಕ್ಷ್ಮಣರೊಳಗೂಡಿ ಕಾನನಕ್ಕೆ ಐತಂದು ವಿಕಟಧನುಜರ ಕೊಂದು ಪೊರೆದನು ಅಹಲ್ಯೆಯನಂದು ರಾಮ. ನಿಜವೇನಮ್ಮ? ಮಿಥಿಲೆಯೋ ಪಡಮುಟ್ಟು, ಮಿಥಿಲೆಯೋ ಪಡಮುಟ್ಟು, ಮೈಥಿಲಿಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮನಮ್ಮ ರಾಮ ರಾಮ. ನಿಜವೇನಮ್ಮ? ನಿಜ ಮಾರುತಿ. ಪಿತೃವಾಕ್ಯವ ಸಲ್ಲಿಸೆ, ಪಿತೃವಾಕ್ಯವ ಸಲ್ಲಿಸೆ, ಸತಿ ಅನುಜ ಸಹಕರಿಸೆ, ವನವನದಿ ಪರಿತಪಿಸೆ, ಪಂಚವಟಿಯೋಳ್ ನೆಲೆಸೆ ರಾಮ.
ಶೂರ್ಪನಖ ಭಂಗದಲ್ಲಿ ಸ್ವರ್ಣಮುಖ ಸಂಧಿಯಲ್ಲಿ ಸೀತಾ ಪಾರಣದಲ್ಲಿ ತನುಬಳಲ್ಲಿ ತಲ್ಲಣಿಸಿದ ನಮ್ಮ ರಾಮ ರಾಮ ಸುಗ್ರೀವ ಸಖನಾಗಿ ಅಮ್ಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿನಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ ಆ, ಆ, ಆ. ಅಮ್ಮ ಈಗಲಾದರೂ ನಂಬುವಿರಾ? ಭಾರತಿ, ನಿನ್ನ ಆಶ್ರಮ ಧರ್ಮವಾವುದು. ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ಲಂಘಿಸಿ ಬಂದೇ ಇಲ್ಲ. ಆಗ ನೀನು ಯಾವ ರೂಪದಿಂದ ಬಂದೆ ಪುನಃ ಆ ರೂಪವನ್ನು ಧಾರಣ ಮಾಡಬಹುದು? ಆಗಿನ ನನ್ನ ರೂಪವನ್ನು ನೋಡಿದರೆ ನೀವು ಬಹಳ ಭಯಪಡುವಿರಿ ತಾಯಿ. ಮಾರುತಿ, ಭಯವೆಂದರೆ ನನಗೆ. ನನ್ನ ನಿಶ್ಚಯವೇ ಮಾತನ್ನು ನಿರಾಕರಿಸಬೇಡ, ನಡೆಸಿಕೊಡು. ನಿಶ್ಚಯವೇ ತಾಯಿ, ರಾಮಾನುಗ್ರಹವಿದ್ದಂತಾಗಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಘೋರ ರೂಪವನ್ನು ಪುನಃ ನೀನು ಸೌಮ್ಯ ರೂಪವನ್ನೇ ಪಡೆ. ಮೃದಂಬುಜದ ಮುದಂಬೊಡೆಯ ನದಂಬದಿರು ಕದಂಬಕಗೆ ಬೆದರ ಬೇಡವೆ ಮಾತೆ ಮಾನಿತೆ ಸದಯೇ ಶುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ 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 ಜಾಂಬಟಿ ನಿಮ್ಮ ವಿರಹ ಮೇರೆ ಚೀರಿದ ಧೀರ ರಾಘವ ಅಮ್ಮ ಅಮ್ಮ ನೀರಜಾಂಬಟಿ ನಿಮ್ಮ ವಿರಹ ಮೇರೆ ಚೀರಿದ ಧೀರ ರಾಘವ ಸಾರಿಗಾನ ವಾರಿಗಳ ಅಮ್ಮ ಸಾರಿಗಾನ ವಾರಿಗಳ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ಬೆದರ ಬೇಡವೆ ಮಾತೆ ಮಾನಿತೆ ಸದಯೇ ಶುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ ಅಮ್ಮ ಗಪ ದಸ ದಸರಿಗ ಗರಿ ಸರಿ ಸದ ಸದ ಪಗರಿ ಸ ಬೆದರ ಬೇಡವೆ ಮಾತೆ ಮಾನಿತೆ ಗಪ ದಸ ಪದ ಸ ಗಪ ದಸ ಪದ ಸ ಗರಿ ಸರಿ ಸದ ಸದ ಪಗರಿ ಗರಿ ಸರಿ ಸದ ಸದ ಪಗರಿ ಗರಿ ಸದ ರಿ ಸದ ಪ ಸದ ಪಗ ಸರಿ ಗ ಪದ ಸ ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ 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 ಈಗಲಾದರೂ ನನ್ನನ್ನು ನಂಬುವಿರಮ್ಮ. ಮಾರುತಿ, ಈ ಘನತರವಾದ ವಿದ್ಯೆಯನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ ಇನ ಮುಖ ಸುರರಲ್ಲಿ ವಿನಯನೇ
ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿಯ ನಮ್ಮ ಜನನಿ. ಅಮ್ಮ, ಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿಯ ನಮ್ಮ ಜನನಿ. ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮಧೇಯವಿಹುದು ಶುಭಾಂಗಿ. ಅಮ್ಮ, ನಿಮ್ಮ ರಮಣದ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈತಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಮಾರುತಿ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ ಅಮ್ಮ ಲೋಕ ಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ಪುಣಿಗಳುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲದಿರುವಾಗ ಮರ್ಕಟನಾದ ನನ್ನಿಂದ ಸಾಧ್ಯವೇನಮ್ಮ? ಅಮ್ಮ, ಆದರೂ ನಾನು ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ. ಅಮ್ಮ, ಅನ್ಯತಾ ಭಾವಿಸಬಾರದಾಗಿ ಬೇಡದ ತಾಯಿ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಪೇಳದ ಸಳವಮ್ಮ ಮರ್ಕಟ ನಾನೇನ ಬಲ್ಲೆನು ರಾಮನ್ ವರ್ಣಿಸಲು ಚಲುವನು ಅಮ್ಮಯ್ಯ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮ
ಕೆಳಮ್ಮ ತಾಯೇ ಶ್ರೀರಾಮನು ಎಂತ ಚೆಲುವನು ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂದಳ ನೀಲಮಣಿಗಳ ಸಾಲು ಕುಂದಳ ತೋರುತಿಯು ಬಾಲಬಾಹವು ಭಾವ ತೋರಲು ಬಾಲಚಂದ್ರನು ನೀಲಮಣಿಗಳ ಸಾಲು ಕುಂದಳ ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಬಾಲಭಾಗವು ಕೇಳೇ ಜನನಿ ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ರಾಮನು ಎಂತ ಚೆಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನು ಅಮ್ಮಯ್ಯ ಚೆಲುವನು ಅಮ್ಮಯ್ಯ ಚೆಲುವನಮ್ಮಯ್ಯ ಜನನಿ ಅಮ್ಮ ಈಗಲಾದರೂ ನನ್ನನ್ನು ನಂಬಿ ತಾಯಿ. ಏತರು ಎಷ್ಟು ವಿಧವಾಗಿ ಹೇಳಿದರೂ ನನಗೆ ನಂಬಿಕೆಯೇ ಸಾಲದಾಗಿದೆ. ಏನು ಮಾಡಲಿ? ನಿಜ ತಾಯಿ, ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಬಾರದು. ಇರಲಿ, ರಾಮಾನುಗ್ರಹದ ಬಿದ್ದಂತಾಗಲಿ. ನನ್ನಲ್ಲಿರುವ ಈ ಎಂಬುಳಿಕೆಯನ್ನು ಮಾತೆಯವರಿಗೆ ಅರ್ಪಿಸಿ ಧನ್ಯನಾಗಬೇಕು. ಅಮ್ಮ ತೆಗೆದುಕೊಳ್ಳಿ ಅಮ್ಮ, ಇದು ರಾಮ ಮುದ್ರಿಕೆ. ಕೊಡು ಮಾರುತಿ. ಅಮ್ಮ ಕೊಡು ಎಂದರೆ ಕೊಟ್ಟು ಬಿಡುವನಲ್ಲಮ್ಮ ಈ ಮಂಗಣ್ಣ. ಮತ್ತೇನು ಮಾಡಬೇಕು? ಮಗು ಮಾರತಿ ಕೊಡೋ ಕೊಡಪ್ಪ ಎಂದು ಕೇಳಿದರೆ ಮಾತ್ರ ಕೊಡುತ್ತೇನೆ. ಓ ಕಂದ, ಕೊಡಪ್ಪ. ತೆಗೆದುಕೊಳ್ಳಿ ಅಮ್ಮ, ತೆಗೆದುಕೊಳ್ಳಿ. ಮಾರುತಿ, ಈ ಮುದ್ರಾ ಉಂಗ್ರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಅವರ ವಿಷಯವನ್ನು ತಿಳಿಸಿದ ನಿನಗೆ ಪ್ರತಿಯುಪಕಾರವಾಗಿ ನಾನೇನು ಮಾಡಬೇಕು? ಅಮ್ಮ ತಮ್ಮ ಮನ ಬಂದಂತೆ ಅರಸಿ ತಾಯಿ, ನನಗಷ್ಟೇ ಸಾಕು. ಹಾಗೆ ಆಗಲಿ ಮಾರುತಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಮಾರುತಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ
ಕುಮಾರ. ಧನ್ಯನಾದನು ತಾಯಿ, ಧನ್ಯನಾದನು. ಅಮ್ಮ ಅಮ್ಮ, ತಮ್ಮ ದರ್ಶನ ಮಾಡಿದ ನೆನಪಿಗಾಗಿ ಯಾವುದಾದರೂ ಒಂದು ಪದಾರ್ಥವನ್ನು ದಯಪಾಲಿಸಿದರೆ ಅದನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಧನ್ಯನಾದನು ತಾಯಿ. ತೆಗೆದುಕೊ ಮಾರುತಿ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೊಪ್ಪಿಸಿ. ಇನ್ನೊಂದು ಮಾಸದ ಅವಧಿಯೊಳಗೆ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಈ ಸೀತೆಯ ಮುಂದಿನ ಗುರಿಯೇ ಅಗ್ನಿ ಪ್ರವೇಶವೆಂದು ತಿಳಿಸಿಬಿಡು. ಅಮ್ಮ ಅಮ್ಮ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ? ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಮ್ಮ? ಅವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು, ಆಶೀರ್ವಾದಗಳನ್ನು ತಿಳಿಸಿಬಿಡು ಮಾರುತಿ. ಆಗಲ್ಲಮ್ಮ, ಆಗಲ್ಲಮ್ಮ. ಅಮ್ಮ ಅಮ್ಮ, ಮತ್ತೊಂದು ಮಾತು. ಏನದು? ನೀವು ಬಿಸಾಡಿದ ಆಭರಣಗಳನ್ನು ಸ್ವಾಮಿಯವರಿಗೆ ತೋರಿಸಲು ಅದರಲ್ಲಿ ಚೂಡಾಮಣಿ ಒಂದು ಇಲ್ಲವೆಂದು ಸ್ವಾಮಿಯವರು ಹೇಳುತ್ತಿದ್ದರು. ಅಮ್ಮ, ಅದನ್ನೇ ದಯಪಾಲಿಸಿದರೆ. ತೆಗೆದುಕೋ ಮಾರುತಿ, ಇದನ್ನು ನನ್ನ ಸ್ವಾಮಿಗೊಪ್ಪಿಸಿಕೊಳ್ಳಿ. ಆಗಲ್ಲಮ್ಮ, ಆಗಲ್ಲಮ್ಮ, ಆಗಲ್ಲಮ್ಮ. ಅಮ್ಮ, ನಿಮ್ಮ ದರ್ಶನ ಮಾಡುವವರೆಗೂ ಫಲಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಮುಂದೆ ಆಣೆ ಮಾಡಿದ್ದೇನೆ. ಅಮ್ಮ, ನಿಮ್ಮ ದರ್ಶನ ಮಾಡಿದ ಮೇಲಂತೂ ನನ್ನ ಹಸಿವು ಬಾಯಾರಿಕೆಗಳು ಬಹಳವಾಗುತ್ತಿದೆ. ಅಮ್ಮ, ನೀವು ಅಪ್ಪಣೆ ಕೊಟ್ಟರೆ ಇಲ್ಲಿ ಬಿದ್ದಿರುವ ಹಣ್ಣುಗಳನ್ನು ಭುಂಜಿಸಿ ಮುಂದೆ ಹೋಗುವೆನು. ಮಾರುತಿ, ಇಲ್ಲರ ರಕ್ಕಸರು ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಆಗಲ್ಲಮ್ಮ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಭುಂಜಿಸಿ ಯಾವುದೇ ಗಲಭೆ ಮಾಡದಂತೆ. ಆಗಲ್ಲಮ್ಮ, ಆಗಲ್ಲಮ್ಮ. ಹಾಗೆ ಆಗಲಿ ಮಾರುತಿ. ಅಮ್ಮ, ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ತಾವು ಸ್ವಲ್ಪ ಮರೆಯಾದರೆ. ಹಾಗೆ ಆಗಲಿ ಮಾರುತಿ. ನಾನು ಬಂದು ಬಹಳ ವೇಳೆ ಆಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಶತ್ರುಗಳಿನ ಬಲಾಬಲಗಳನ್ನು ತಿಳಿಯುವುದು ಅತಿ ಮುಖ್ಯವಾಗಿರುವುದು. ಈ ಲಂಕಾ ನಗರವನ್ನು ಹಾಳು ಮಾಡಿದರೆ ಕಾವಲುಗಾರರು ಈ ವಿಷಯವನ್ನು ರಾವಣನಿಗೆ ತಿಳಿಸುವರು. ಆಗ ಕೋಪಗೊಂಡ ಆತನು ನನ್ನನ್ನು ಅವನ ಆಸ್ಥಾನಕ್ಕೆ ಬರಿ ಮಾಡಿಕೊಳ್ಳುವನು. ಆಗ ಆತನಿಗೆ 2 ಹಿತೋಕ್ತಿಗಳನ್ನು ಹೇಳುತ್ತೇನೆ. ಜೈ ಜೈ ರಘುವೀರ. ಪ್ರಭು, ಅದು ಅಲ್ಲಿ ಕಾಣುವ ಮಂಗವೇ ಈ ನಮ್ಮ ಅಶೋಕವನವನ್ನೆಲ್ಲ ಹಾಳು ಮಾಡಿ ನಮ್ಮ ಅಕ್ಷಯಾದಿ ರಾಕ್ಷಸರನ್ನ ಕೊಂದದ್ದು ಇದೇ ವಾನರ. ಎಲೈ ಅಕ್ರಮಕ್ರಾಸುರರೇ, ಏನ್ ರಾಕಪಿ? ಇದೇ ವಾನರ. ಇವನ್ಯಾರು? ಇವರು ನಮ್ಮ ಯುವರಾಜರು, ಇಂದ್ರಜಿತ್ ಕುಮಾರರು. ಇವ್ರ ರುಚಿನ ಸ್ವಲ್ಪ ನೋಡು ನೀ. ಎಲ್ಲವೋ ಮತಂದ ಮಂಗ, ಅಶೋಕವನವನ್ನು ಹಾಳು ಮಾಡಿದ ಏನ ಕೋತಿಯ ಸದೆಬಡವೆ. ಅಶೋಕವನವನ್ನು ಹಾಳು ಮಾಡಿದ ನನ್ನ ಸದೆಬಡವೆ. ಹಿಡಿದ ಕೋತಿಯ ಬಿಡಿದು ಮೋತಿಯ, ಹಿಡಿದು ಕೋತಿಯ ಬಿಡಿದು ಮೋತಿಯ ಭಂಜಿಸುವೆ, ಭಂಜಿಸುವೆ. ಅಶೋಕವನ್ನು ಮಾಡಿದ ಏನ ಕೋತಿಯ ಸದೆಬಡವೆ, ಏನ ಕೋತಿಯ ಸದೆಬಡವೆ, ಏನ ಕೋತಿಯ ಸದೆಬಡವೆ. ಎಲ್ಲವೋ ಮುಖ್ಯವಾಗಿ ಮದಂಧ ಮಂಗ, ಕಪಿಯೊಂದನ್ನು ಮರ್ದಿಸಬಾರದೆಂದು ಸುಮ್ಮನಿದ್ದರೆ ನಿನ್ನ ಹರಟೆಯು ಬಲವಾಗುತ್ತಿರುವುದು. ಈಗ ನಾನು ಅಸ್ತ್ರವೊಂದನ್ನು ಪ್ರಯೋಗಿಸುವೆನು. ಈ ಅಸ್ತ್ರವು ನಿನ್ನ ದೇಹವನ್ನು ಒಕ್ಕು ಈ ಪೃಥ್ವಿಯ ಮೇಲಿರುವ ಕಾಗೆ ಕೃದ್ದಾದಿಗಳಿಗೆ ಒಂದು ತುಂಡು ಮಾಂಸವೂ ಸಿಗದಂತೆ ಎಲ್ಲಿ ಕೊಂಡೊಯ್ಯುವುದು. ಸಿದ್ಧನಾಗು, ಬಾಣವೊಂದನ್ನು ಬಿಡುವನು. ನಿನ್ನ ಅಸ್ತ್ರವು ನನಗೆ ತೃಣಕ್ಕೆ ಸಮಾನ. ಏನ? ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಲ್ಲಿ ನಡೆಯದು. ಯುದ್ಧ ಮಾಡು. ಏನು ಆಶ್ಚರ್ಯ! ಇದು ಸಾಮಾನ್ಯವಾದ ಕೋತಿಯಲ್ಲ. ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕು.
ಬ್ರಹ್ಮಾಸ್ತ್ರ. ಪಿತಾಮಹನಿಗೆ ಕೊಟ್ಟ ಮಾತಿನಂತೆ ಒಂದು ಮುಹೂರ್ತಕ್ಕೆ ಬ್ರಹ್ಮಾಸ್ತ್ರಕ್ಕೆ ಶರಣವಾಗಲೇಬೇಕು. ಮೇಘನಾಥ, ಬಿಡು ನಿನ್ನ ಬ್ರಹ್ಮಾಸ್ತ್ರವನ್ನು. ಸಿದ್ಧನಾಗು. ಪ್ರಭು, ಜೈ ಶ್ರೀರಾಮ್. ಹಾ. ಈ ಕೋತಿಯನ್ನು ನನ್ನ ಜನಕನ ಆಸ್ಥಾನಕ್ಕೆ ಕರೆದು ಪ್ರಭು, ಆಸ್ಥಾನ ಕರ್ಕೊಂಬರುವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಅಧಿಕ ಪ್ರಸಂಗಿಗಳ, ನಾನು ಹೇಳಿದಂತೆ ಮಾಡಿರಿ. ಅಪ್ಪಣೆ ಪ್ರಭು. ಹಾ. ಅಯ್ಯ ಮಾರುತಿ, ಏನಪ್ಪ ಇದು? ರಾಮ ಸೀತ, ರಾಮ 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 ಸೀತ, ರಾಮ 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 ಸೀತ. ಸಮರೇ ಈಶ್ವರನು ಏನಗೆ ಸಮರೇ, ಸಮರೇ ಈಶ್ವರನು ಏನಗೆ ಸಮರೇ, ಯಕ್ಷ ಗರುಡ ಗಂಧರ್ವರಿರುವರೆ, ಯಕ್ಷ ಗರುಡ ಗಂಧರ್ವರಿರುವರೆ, ಸುರರು ಏನಗೆ ಸಮರೇ, ಈಶ್ವರನು ಏನಗೆ ಸಮರೇ. ಚಂದ್ರಮೌಳಿ ಇಂದು ಹೊರವ ಮನದ ಪ್ರಚಂಡ ವೀರನಿಗೆದುರೇ, ಚಂದ್ರಮೌಳಿ ಇಂದು ಹೊರವ ಮನದ ಪ್ರಚಂಡ ವೀರನಿಗೆದುರೇ. ಸುರರು ಸಮರೇ, ಸುರರು ಜನಗೆ ಸಮರೇ, ಸುರರು ಜನಗೆ ಸಮರೇ, ನೋಡ ಈಶ್ವರರು ಜನಗೆ ಸಮರೇ. ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಯಾರಿಂದಲೂ ಈ ರಾವಣೇಶ್ವರನ ಸಾಮರ್ಥ್ಯವನ್ನು ಅಳೆಯಲು ಅಸಾಧ್ಯ. ಹೀಗಿರುವಲ್ಲಿ ಸಹಸ್ರಾರು ಸೈನಿಕರಿಂದ ಪರಿವೇಷ್ಟಿತನಾದ ಈ ರಾವಣೇಶ್ವರನ ಸನ್ನಿಧಾನದಲ್ಲಿ ಒಂದು ಸಾಮಾನ್ಯವಾದ ಕಪಿಯನ್ನಿಡಿದು ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಅಪಮಾನ, ಅಪಮಾನ, ಸಹಿಸಲಾರದ ಅಪಮಾನ. ನಾನು ಆ ಕಪಿಯನ್ನು ಬಂಧಿಸಿ ತಂದಿದ್ದೇನೆ. ಭಲ ಭಲ ಕುಮಾರ, ಭಲ. ಜನಕ, ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕಾಯಿತು. ಏನು? ಈ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕಾಗಿದೆ. ಬಾಲದ ಕವಿಲ್ಲ, ಎಳೆದು ತಂದೆಯ ಕಪಿಯನ್ನು. ಪ್ರಹಸ್ತ, ಈತನವರೆಂಬುದನ್ನು ವಿಚಾರಿಸು. ಏನೋ ಕವಿ, ಯಾರೋ ನೀನು? ಹಕ್ಷಯಾದಿ ರಾಕ್ಷಸರು ಸಂಭರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕೆ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕೆ ಬಂದಿರುವೆಯೋ? ರಾಜಸ್ಥಾನದಲ್ಲಿ ಬಗಳ ಕೋತಿ. ನನ್ನನ್ನೇ ಯಾರು ಎಂದು ವಿಚಾರಿಸುವೆಯಾ? ನೀನು ಯಾರು? ಏನೋ ಕಪಿ, ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ? ರಕ್ತ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ರಾಜಿಸುತ್ತಿರುವ ದಶಗಂಟನ ಮಂತ್ರಿ ಪ್ರೋಸ್ತ್ರ ನಾನು. ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಈ ನಾರೇಚೋರನು ಉನ್ನತವಾದ ಆಸನದಲ್ಲಿ ಕುಳಿತು ರಾಮದೂತನಾದ ನನ್ನನ್ನೇ ಯಾರೆಂದು ವಿಚಾರಿಸುತ್ತಿರುವೆನು. ನಾನು ಇಲ್ಲಿ ನಿಂತು ಹೇಳುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗೂಲಕ್ಕೆ ಅಪಮಾನ. ಆದ್ದರಿಂದ ನಾನೇ ಒಂದು ಉನ್ನತವಾದ ಆಸನವನ್ನು ನಿರ್ಮಿಸಿ ಇವನಿಗೆ ಉತ್ತರ ನೀಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಏನಿದು? ಈ ಕಪಿಗೆ ಮಾಯಾಜಾಲವು ತಿಳಿದಿರುವಂತೆ ಕಾಣುತ್ತಿರುವುದಲ್ಲ.
ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆನು. ಅವನೇನಾದರೂ ಈ ರೂಪದಲ್ಲಿ ಬಂದು ನಮಗೆ ಇಷ್ಟೊಂದು ಬಾಧಕಗಳನ್ನು ಕೊಡುತ್ತಿರಬಹುದೇ? ಎಲ್ಲೋ ಕಪಿಯೇ, ಯಾರು ನೀನು? ಅಪ್ಪಣೆ ಇಲ್ಲದೆ ಲಂಕಾನಗರವನ್ನು ಏಕೆ ಪ್ರವೇಶಿಸಿದೆ? ಅಶೋಕವನ್ನು ಆನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ಸರಿಯಾಗಿ ಹೇಳದಿದ್ದರೆ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾದೀತು. ಎಚ್ಚರ. ಓಹೋ, ಮಾರುತಿಯ ಶಿರಚ್ಛೇದನ ಅದು ಅಷ್ಟು ಸುಲಭವಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಬಂದಿದ್ದೇನೆ. ಬಲೆ 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 ಬಲೆ, ನಿನ್ನನ್ನು ರಾಜದೂತನಾಗಿ ಕಳುಹಿಸಿದ ಆ ರಾಜಶ್ರೇಷ್ಠನಾರು? ಕಿಷ್ಕಿಂಧಾಪತಿಯಾದ ಸುಗ್ರೀವ ರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಕಪಿಗಳಿಂದ ಕಪಿಯೊಡನೆ ನನಗೆ ಸಂದೇಶ? ಇದಾವುದೋ ವಿಭಿನ್ನವಾದ ಸಂದೇಶವಿರಬೇಕು. ಆ ಏನ ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು ಎನ್ನುವುದೇ ಆ ಸಂದೇಶ. ಕಪಿಯಾಗಿ ಹುಟ್ಟಿ ಕಪಿಗೊಡೆಗೆ ಒಡೆಯನಾಗಿ ಈ ಕಪಿಗುಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ. ಎಲ್ಲವೋ ಕಪಿಯೇ, ನೀನು ಹೇಳಿದಂತೆ ನಡೆಯದಿದ್ದರೆ ಏನಾಗುವುದು? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಿಂದ ರಾಕಾರವನ್ನು, ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಮಾಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಂತಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನಿಗೆ ದೂತನು ನಾನು. ನಾನಾದರೂ ಬಹುಜನ ರಾವಣರಿರುವುದೆಂದು ಕೇಳುವೆನು. ಇಷ್ಟು ಜನ ರಾವಣರಲ್ಲಿ ನೀನ್ಯಾವ ರಾವಣನೋ? ಎಲ್ಲವೋ ಮರ್ಕಟವೇ, ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆಯೋ ಹೇಳು ನೋಡೋಣ. ಕೇಳು ಹೇಳು ಕೇಳು. ಹೇಳು. ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ. ಏ ರಾವಣ! ಎಲ್ಲವೋ ಕಪಿಯೇ, ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ. ಗೋಳಾಡುತ್ತಲಿದ್ದ ಧೂರ್ತಾದ ಮನು, ಗೋಳಾಡುತ್ತಲಿದ್ದ ಧೂರ್ತಾದ ಮನು, ನೀನೇನೋ ಕಳ ರಾವಣನೆಂಬುವನು, ನೀನೇನೋ ಕಳ. ಅಂದು ಕೈಲಾಸ ಪರ್ವತವನ್ನು ಎತ್ತುತ್ತೇನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಕ್ಕಿಕೊಂಡು ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲೊಲ್ಲು ಕಿರಿತಿದ್ದ ರಾವಣನು ನೀನೇನೋ? ಎಲ್ಲವೋ ಕಪಿಯೇ, ಆ ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಸಂಭ್ರಮಿಸಿದವನು ನಾನೇ ಕಣ. ಮುಂದೆ ಬಗ ಕೇಳೋ ಕೇಳು. ಕೇಳೋ. ಕಾರ್ತಿವೀರ್ಯನ ಸೆರೆ ಗಾತ್ರಯೊಳ್ ಸಿಲುಕಿದ, ಕಾರ್ತಿವೀರ್ಯನ ಸೆರೆ ಗಾತ್ರಯೊಳ್ ಸಿಲುಕಿದ್ದ, ಗೋಳಾಡುತ್ತಲಿದ್ದ ಧೂರ್ತಾದ ಮನು, ಗೋಳಾಡುತ್ತಲಿದ್ದ ಧೂರ್ತಾದ ಮನು, ನೀನೇನೋ ರಾವಣನೆಂಬುವನು, ನೀನೇನೋ ಕಳ. ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲುವನೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇನೋ? ಎಲ್ಲವೋ ಮೂರ್ಖ ಮರ್ಕಟವೇ, ಶತ್ರುವಿನ ಬಲಾಬಲಗಳನ್ನು ನನ್ನ ಸ್ನೇಹಿತನಾದ ಕಾರ್ತಿವೀರ್ಯನ ಅರಮನೆಯಲ್ಲಿದ್ದೇನೆ ಹೊರತು ನೀನು ಹೇಳಿದಂತೆ ಸೆರೆಮನೆಯಲ್ಲ. ಮುಂದೆ ಬರಲ. ಕೇಳೋ, ಸಾವಧಾನದಿಂದ ಕೇಳು. ಹುಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ,
ಉಳುವೆಂದು ಶರದಿಯೊಳ್ ಮುಳುಗಿಸಿ ವಾಲಿಯು ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ. ಏ ರಾವಣ, ಎಲ್ಲವೋ ಕಪಿಯೇ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ. ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಅಂದು ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಅರ್ಘ್ಯ ಕೊಡುವ ಸಮಯದಲ್ಲಿ ನೀನು ಅವನನ್ನು ಕೆಣಕಲು ಅವನು ಇದು ಯಾವುದೋ 10 ತಲೆಯ ಉಳುವೆಂದು ಭಾವಿಸಿ ಎಡೆಮುರಿ ಕಟ್ಟಿ ಸಮುದ್ರದಲ್ಲಿ ಹದ್ದಿ 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 ಅವನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಲು ಅವನ ಪ್ರಹಾರವನ್ನು ತಾಳಲಾರದೆ ಹಲ್ಲು ಹಲ್ಲು ಕಿರಿತಿದ್ದ ರಾವಣನ ನೀನೇನ? ಏಲವೋ ಕಪಿಯೇ, ಆ ಕಬರ್ದಿನಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನ ನಾನು 7 ಸಾಗರಗಳಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವವಾದ ಪರಶಿವನಿಗೆ ಆರ್ಘ್ಯವನ್ನು ಕೊಡುವ ಸಮಯದಲ್ಲಿ ಕಾರ್ಯ ಸಾಧನೆಗಾಗಿ ಆ ವಾಲಿಯನ್ನು ಕೆಣಕಿದರೆ ವಿನಃ ನೋಡೋ ಈ ಕಡೆ ಬೇರೆ ಏನೂ ಇಲ್ಲ. ಭಗಣ ಕೇಳೋ ಹೇಳೋ ಕೇಳೋ ಮೃಡನದನ್ನುವನಂದು ಪಿಡಿದು ಬಾಗಿಪೆನೆಂದು. ಹೇ ರಾವಣ, ಎಲ್ಲವೋ ಕಪಿಯೇ, ಮೃಡನದನ್ನುವನಂದು ಪಿಡಿದು ಬಾಗಿಪೆನೆಂದು ಹೊಡಿಯಲಿ ಸಿಲುಕಿದ ಮಹಾಪರಾಕ್ರಮಿ, ಹೊಡಿಯಲು ಸಿಲುಕಿದ ಮಹಾಪರಾಕ್ರಮಿ. ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಅಂದು ಸ್ವಯಂವರ ಸಭೆಯಲ್ಲಿ ಅರಧನುಸ್ಸನ್ನು ಎತ್ತುತ್ತೇನೆಂದು ಹೋಗಿ ಎತ್ತಲಾರದ ಅಡಿಯಲ್ಲಿ ಸಿಕ್ಕಿಹಾಕಿಕೊಂಡು ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಗೋಳಾಡುತ್ತಿದ್ದ ರಾವಣನು ನೀನೇನೋ? ಏಲವೋ ಕಪಿ, ಹರಧನಸ್ಸನ್ನು ಹಿಡಿದು ಭಾಗಿಸಿದರೆ ನನ್ನ ಸ್ವಾಮಿಗೆ ಅಪಮಾನವಾಗುವುದೆಂದು ತಿಳಿದು ಆತನಿಗೆ ನಮಸ್ಕರಿಸುವ ಸಮಯದಲ್ಲಿ ಮುಗ್ಗರಿಸ ಬಿದ್ದ ಮಾತ್ರಕ್ಕೆ ನನ್ನನ್ನು ಹೇಳಿ ಎಂದು ಭಾವಿಸಿರುವೆಯೇನೋ? ನಿನಗಿನ್ನೇನು ತಿಳಿದಿದೆಯೋ ಬೊಗಳ? ಕೇಳೋ ಕೇಳೋ. ಶ್ರೀ ರಘುರಾಮರ ನಾರಿಯ ಚೋರನೆ, ಶ್ರೀ ರಘುರಾಮರ ನಾರಿಯ ಚೋರನೆ, ಆರ್ಯಯ ಕದ್ದಿಹ ದೂತಾದ ಮನು, ಆರ್ಯಯ ಕದ್ದಿಹ ದೂತಾದ ಮನು. ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಅಂದು ನನ್ನ ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿಲ್ಲದ ಸಮಯವನ್ನು ಸಾಧಿಸಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಸೀತಾಮಾತೆಯವರನ್ನು ಅಪಹರಿಸಿದ ರಾವಣನು ನೀನೇ ಆಗಿದ್ದರೆ ನಿಜಾಂಶವನ್ನು ತಿಳಿಸು. ನಿನ್ನೊಡನೆ ಕೆಲವು ನಿಜಾಂಶವನ್ನು ತಿಳಿಸಬೇಕು. ಏಲವೋ ಕಪಿಯೇ, ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಅಪಹರಿಸಿಕೊಂಡು ಬಂದ ದಶಕಂಠ ರಾವಣನ ನಾನೇ ಕಣೋ. ಹೇಳೋ ಮುಂದೆ. ಆಕೆಯನ್ನು ತಂದಿದ್ದು ಹೇಗಾಗಿತ್ತೆಂದರೆ ತನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ತನ್ನ ಸೆರಗಿನಲ್ಲಿಟ್ಟುಕೊಂಡಾಯಿತು. ಈಗಲೂ ಕಾಲವು ಮಿಂಚಿಲ್ಲ ರಾವಣೇಶ್ವರ. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು, ನಿನ್ನ ವಂಶವೇ ಉದ್ಧವರವಾಗುವುದು. ಏಲವೋ ಕಪಿಯೇ, ನನ್ನನ್ನು ಸಾಮಾನ್ಯನೆಂದು ಭಾವಿಸಿರುವೆಯೇನೋ? ಆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಅಲೆಯುತ್ತಿರುವ ಬಡರಾಮನಿಗೆ ಸೀತೆಯನ್ನು ಒಪ್ಪಿಸಿ ಶರಣಾಗುವುದು ಅದೆಂದಿಗೂ ಸಾಧ್ಯವಿಲ್ಲ. ನಿಜ, ನೀನೇನು ಸಾಮಾನ್ಯನೇ? ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು.
ವಿಶ್ವಾಸವಿನ ಮಗನು, ಕೈಕಸೆಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಕಪಿಯೇ, ಶಿವಪೂಜಾ ಧುರಂಧರನು, ಚಂದ್ರಮೌಳಿಯು ನೀನು ಕೇಳಿದ ಇಷ್ಟಾರ್ಥಗಳೆಲ್ಲನ್ನೂ ನೆರವೇರಿಸುವರು. ನನ್ನ ತಂದೆಯಾದ ವಾಯುವೇ ನಿನ್ನ ಮನೆಯ ಪರಿಚಾರಕನು, ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವನು. ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ನಾರಿ ಚೋರ ಎಂಬ ಅಪಮಾನ ಹೊಂದಿಲ್ಲದಿದ್ದರೆ ಆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುತ್ತಿದ್ದೆ. ಈಗಲೂ ಕಾಲವು ಮಿಂಚಿಲ್ಲ ರಾವಣೇಶ್ವರ. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಿಜ ನಿಜ. ದಾನವಾಗ್ರೇಸರನಾದ ನೀನು ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗಲು ನಾಚಿಕೆಯಾದರೆ ಹೀಗೆ ಮಾಡಿಬಿಡು. ಮಾತೆಯವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ, ನನ್ನದು ಸರ್ವದಾ ಅಪರಾಧವಾಯಿತೆಂದು ನನ್ನ ಕಾಲಿಗೆ ಬಿದ್ದು ಬಿಡು, ನಾನು ಕ್ಷಮಿಸುತ್ತೇನೆ. ಪ್ರಹಸ್ತ, ಈತನ ತಲೆ ಹರಟೆ ಬಲವಾಯಿತು. ಇವನ ಶಿರಸ್ಸನ್ನು ಕಡಿದು ತನ್ನಿ. ಅಣ್ಣ, ಆಲಿಸಬಾರದೆನೋ ಸೋದರ, ಆಲಿಸಬಾರದೆನೋ, ಆಲಿಸಬಾರದೆನೋ ಸೋದರ, ಆಲಿಸಬಾರದೆನೋ. ಶ್ರೀರಾಮದೂತನ ಮಾರುತ ಸಂಜಾತನ, ಶ್ರೀರಾಮದೂತನ ಮಾರುತ ಸಂಜಾತನ, ಮಾತಿಗೆ ಮಣಿದು ಶಾಂತಿಯ ಪಡೆಯೈ, ಮಾತಿಗೆ ಮಣಿದು ಶಾಂತಿಯ ಪಡೆಯೈ. ಆಲಿಸಬಾರದೆನೋ ಸೋದರ, ಆಲಿಸಬಾರದೆನೋ. ಅಗ್ರಜ, ದೂತವಧೆಯು ಮಹಾಪಾಪಕರ. ಶ್ರೀರಾಮಚಂದ್ರನು ಯಾರೆಂದು ತಿಳಿದಿರುವೆ? ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದುದರಿಂದ ಸೀತಾಮಾತೆಯನ್ನು ಶ್ರೀರಾಮರಿಗೊಪ್ಪಿಸಿ ಸುಖವಾಗಿ ಬಾಳು. ಪ್ರಹಸ್ತ, ಸನ್ನಿಯನ್ನು ಸಭೆಯಿಂದ ಬರೆದೋಳು. ಪ್ರಭು, ಮಹಾಪ್ರಮಾಣದ ಆಜ್ಞೆಯಾಗಿದೆ, ಸಭೆಯಿಂದ ಹೊರಗೆ ಹೊರಡಿ. ಈ ಪಾಪಿಗಳ ಮಧ್ಯದಲ್ಲಿ ಇರುವುದಕ್ಕಿಂತ ಶ್ರೀರಾಮರಲ್ಲಿಗೆ ಹೋಗಿ ಶರಣಾಗುವುದೇ ಲೇಸು. ಎಲ್ಲಿಯಾದರೂ ಹಾಳಾಗಿ ಹೋಗು. ಪ್ರಹಸ್ತ, ಮಹಾಪ್ರಭು, ಈತನಿಗೆ ಏನು ಶಿಕ್ಷೆ ಕೊಡಬೇಕೆಂದು ತೀರ್ಮಾನಿಸು. ಮಹಾಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಈ ಕಪಿಯ ಬಾಲಕ್ಕೆ ಭಾಟ್ಯವನ್ನು ಸೊಚ್ಚಿ, ತೈಲದಲ್ಲಿ ಹದ್ದಿ, ಬೆಂಕಿಯನ್ನು ಹಚ್ಚಿ, ಬೀದಿಗಳ ಮೆರವಣಿಗೆಯನ್ನು ಮಾಡಿ ನಗರದಿಂದ ಹೊರಗೆ ಅಟ್ಟದರೆ ಆ ನರಾದ ಮರುಗಳನ್ನು ಮಾಡಿ ಬುದ್ಧಿಯನ್ನಾದರೂ ಕಲಿಯಲಿ. ಮಹಾಪ್ರಭು, ಬುದ್ಧಿಯನ್ನು ಕಲಿಯಲಿ. ಹಾಗೆಯೇ ಮಾಡಿರಿ. ಹೇಳವೋ ಕಪಿಯೇ, ಆ ನಿನ್ನ ಒಡೆಯನಾದ ಸುಗ್ರೀವರಾಜನಿಗೆ ತಿಳಿಸು, ನಿನ್ನ ಲಾಂಗೂಲಕ್ಕಾದ ಗತಿಯೇ ಅವನ ಲಾಂಗೂಲಕ್ಕೂ ಆಗುವುದೆಂದು. ರಾವಣೇಶ್ವರ ಅಂದು ನಿಶರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶಿಸಿದನು. ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗಂಡು ಹೋಗುವೆನು. ಸಾರದೊಯ್ಯಿರಿ ಇವನನ್ನು. ಕೋದಂಡರಾಮ, ಕೋದಂಡರಾಮ, ವೇದಂಡ ಭವರ ಕೋದಂಡರಾಮ, ಕೋದಂಡರಾಮ.
ಮಧುಮೇರಾ ಜಗದೇಕ ವೀರಾ ಸೀತಾ ಮನೋಹರ ಪಶುಪತಿ ಮಿತ್ರ ಕೋದಂಡರಾಮ ಕೋದಂಡರಾಮ ವೇದಂಡ ಭಯಹರ ಕೋದಂಡರಾಮ 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 ವೇದಂಡ ಭಯಹರ ಕೋದಂಡರಾಮ ರಾಜೀವ ನೇತ್ರ ರಮಣೀಯ ಗಾತ್ರ ಸೀತಾ ಮನೋಹರ ಪಶುಪತಿ ಮಿತ್ರ ಕೋದಂಡರಾಮ ಕೋದಂಡರಾಮ ವೇದಂಡ ಭಯಹರ ಕೋದಂಡರಾಮ 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 ಭೂಮಿ ಜಾತೆ ಭಾಮತೆ ಶ್ರೀ ಮನೋಚಾರಿತೆ ಭೂಮಿ ಜಾತೆ ಭಾಮೆ ಸೀತೆ ಶ್ರೀ ಮನೋಚಾರಿತೆ ಪ್ರಾಣಸಖಿ ಸ್ವಾಮಮುಖಿ ಪ್ರಾಣಸಖಿ ಸ್ವಾಮಮುಖಿ ತಾಮರಸದಳಾಂಬಕಿ ತಾಮರಸದಳಾಂಬಕಿ ಭೂಜಾತೆ ಭಾಮೆ ಸೀತೆ ಶ್ರೀ ಮನೋಚಾರಿತೆ ಎಲ್ಲಿ ಹೇ ಮನೋಹರ ಪಲ್ಲವಾರುಣಾಧರೆ ಎಲ್ಲಿ ಹೇ ಮನೋಹರ ಪಲ್ಲವಾರುಣಾಧರೆ ನಿಲ್ಲದೆನ್ನ ಮನವು ಬಾರೆ 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 ವಲ್ಲಭೆ ಸುಗುಣಾಕರೆ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಭಾಮೆ ಸೀತೆ ಶ್ರೀ ಮನೋಚಾರಿತೆ ಸೀತಾ 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 ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನದ ಭವಾಂಡದೊಳಿಲ್ಲ ಅರಸಿ ನೋಡಿದರೆ ಹನುಮ ಹನುಮ ಮಾರುತಿ ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ
ಅರಸಿ ನೋಡಲು ಹನುಮ ಹನುಮ ವಿನಯದಿ ದಶರಥ ನೃಪಾಲಂಗೆ ನಾವು 4 ಪುತ್ರರಿಹರೋ ವಿನಯದಿ ದಶರಥ ನೃಪಾಲಂಗೆ ನಾವು 4 ಪುತ್ರರೋ ಇಂದಿನಾರಭ್ಯ ನೀ 5ನೆಯ ಪುತ್ರನೆಂದು ಭಾವಿತವು ಹನುಮ 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 ದಾಸ ನೀನಲ್ಲವಾ ಎನ್ನನುಜ ನೀನಪ್ಪ ಗಾಸಿ ಪಟ್ಟೆಯೋ ಕಂದ ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ ಹನುಮ ಸರ್ವದಾ ನನ್ನ ದಾಸನಾಗಿರು ಹನುಮ. ಆಗಲಿ ಪ್ರಭು, ಆಗಲಿ ಪ್ರಭು. ಪ್ರಭು ರಾಮಚಂದ್ರ ಪ್ರಭು, ನಿನಗೆ ನಮಸ್ಕರಿಸುವೆನು. ನಾನು ನಿನ್ನಲ್ಲಿಗೆ ಶರಣಾಗಲು ಬಂದಿರುವೆನು ಪ್ರಭು. ನಿನಗೆ ಮಂಗಳವಾಗಲಿ ವಿಭೀಷಣ. ನಮ್ಮ ಅಗ್ರಜನ ಉಪಟಳವನ್ನು ತಾಳಲಾರದೆ ನಾನಿನ್ನು ಶರಣಾಗತನಾಗುವೆನು. ಹಾಗೆ ಆಗಲಿ ವಿಭೀಷಣ. ನೀನು ಯುದ್ಧದಲ್ಲಿ ನನಗೆ ಸಹಾಯಕನಾಗು. ಹಾಗೆಯೇ ಆಗಲಿ ಪ್ರಭು. ನಡೆಯಿರಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾವಣನನ್ನು ಸಂಹರಿಸಿ ಬಿಡೋಣ. ಪ್ರಭು ಪ್ರಭು, ಈ ಬಾರಿ ನಮ್ಮ ಅಣ್ಣನೇ ಯುದ್ಧಕ್ಕೆ ಬರುತ್ತಿದ್ದಾನೆ. ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತಿದೆ. ಪ್ರಭು, ರಣರಂಗದಲ್ಲಿ ಕರುಣೆ ಇರಬಾರದು. ಆತನು ದೈವದ್ರೋಹಿ, ಆದುದರಿಂದ ಆತನನ್ನು ಸಂಹರಿಸು ಪ್ರಭು. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ಸೀತೆಯನ್ನು ನನಗೊಪ್ಪಿಸು, ನೀನು ಶರಣಾಗು. ಶರಣಾಗತಿ ಗೆಲುವೋ ಮಾನವ, ಯುದ್ಧಕ್ಕೆ ಸಿದ್ಧನಾಗು. ಈ ಘಾತವನ್ನು ಸಹಿಸಿಕೋ. ಪ್ರಭು ಶಾಂತನಾಗು. ನಮ್ಮ ಅಗ್ರಜನ ಪ್ರಾಣವು ಹೃದಯ ಮಧ್ಯದಲ್ಲಿರುವುದು, ಆದುದರಿಂದ ಹೃದಯಕ್ಕೆ ಗುರಿ ಇಟ್ಟು ಒಡೆ ಪ್ರಭು. ಗೆಲುವೋ ಭಕ್ತದ್ರೋಹಿ ವಿಭೀಷಣ, ಲಂಕೆಗೆ ದ್ರೋಹವನ್ನು ಬಗೆಯುತ್ತಿರುವೆಯ. ನನಗೇನೋ ಭಾಸವಾಗುತ್ತಿರುವುದು, ಹಿಂದೆ ನನ್ನ ಅಂತ್ಯದಂತೆ ಭಾಸವಾಗುತ್ತಿರುವುದಲ್ಲ. ವೀರ ಸ್ವರ್ಗವನ್ನು ಪಡೆ ವೀರವರ. ವಿಭೀಷಣ, ನೀನು ಕೂಡಲೇ ನಿಮ್ಮ ಅಣ್ಣನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಅಪ್ಪಣೆ ಪ್ರಭು. ಆಂಜನೇಯ, ನೀನು ಅಯೋಧ್ಯೆಗೆ ಹಿಂದಿರುಗಿ 14 ವರ್ಷ ವನವಾಸ ಮುಗಿಯಿತೆಂದು ವಿಷಯವನ್ನು ತಿಳಿಸಿಬಿಡು.
ನಾವು ನಿಮ್ಮನ್ನೇ ಹಿಂಬಾಲಿಸುವೆವು. ಜೈ ಜೈ ರಘುವೀರ ಸಮರ್ಥ. श्रीरामचंद्र प्रभु की, पट्टाभिरामचंद्र प्रभु की, सीतारामचंद्र प्रभु की। राम जयतु श्री राम सुनामा। राम जयतु श्री राम सुनामा। अमर विनुत पदामित पद प्रद। राम जयतु श्री राम सुनामा। राम 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 राक्षस भीम रवि कुल सोम राजललाभ परम पुरुष हरि पावन श्री राम जयतु श्री राम सुनाम। अमर विनुत पदामित फल प्रद। राम जयतु श्री राम सुनाम। राधारमण गोविंद, आंजनेय वरद गोविंद। श्री 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 कालिकांबा कृपा पोषित नाटक मंडली की, कालिकांबा कृपा पोषित नाटक मंडली की, कालिकांबा कृपा पोषित नाटक मंडली की।